ಬ್ರೋ ರೆಕಾರ್ಡ್ ಯಾವಾಗ ಮಾಡಿ ಯಾವಾಗ ಅಪ್ಲೋಡ್ ಮಾಡ್ತಿ ಕನ್ಸಿಸ್ಟೆನ್ಸಿ ಅನ್ನೋದ್ರದ್ದು ಮುಕ್ಳಿ ಹಟ್ಟಿ ಬಿಡು. मैं अपने रांडी रोने शुरू करता हूँ. टेक 32 एक्शन. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಏನು ಮಾಡೋದು ದೋಸ್ತ, ಏನು ಮಾಡೋದು? ಅವನವನ ಸ್ಟಾರ್ಟ್ ಮಾಡ್ತೀನಿ ಫುಲ್ ಜೋಶಿಂದ, ಎಸ್ ಮಾಡಬೇಕಂತ ಹೇಳಿ ಅವನವನ 2 ದೋಣಿ ಮೇಲೆ ಕಾಲಿಟ್ಟು ಹೆಂಗಾರ ಒಟ್ಟು ಮ್ಯಾನೇಜ್ ಮಾಡಬೇಕ. ಪರಿಸ್ಥಿತಿ ಹಂಗೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಅವನವನ್ ಏನಾದ್ರೂ ಒಂದು ಮಿಸ್ ಆಗೇ ಬಿಡ್ತೈತಿ. ಏನು ಮಾಡೋದು? ಆದ್ರೂ ಒಂದು ದಿನ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗೇ ಆಗ್ತೀನಿ. ಫುಲ್ ಟೈಮ್ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಯಾಕಂದ್ರ ಲೈಫ್ ಲಾಗ್ ನನಗೆ IT ಕಂಪ್ನಿ ಒಳಗ ವರ್ಕ್ ಮಾಡಕ್ ಆಗಂಗಿಲ್ಲಪ್ಪ. ಅದರಿಂದ ಅವನವನ ಕನ್ಸಿಸ್ಟೆನ್ಸಿ ಅನ್ನೋದ್ರ ಜೊತೆ ನಂದು ಬ್ರೇಕಪ್ ಆಗ್ಬಿಟ್ಟೈತಿ. ನಾನು ಆದಷ್ಟು ಜಲ್ದಿ ಫುಲ್ ಟೈಮ್ ಯೂಟ್ಯೂಬರ್ ಆಗ್ಬೇಕಂತಂದ್ರ ಪ್ಲೀಸ್ 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 ನಮ್ಮಪ್ಪ ಶಾಣೆ ಈ ವಿಡಿಯೋ ಕೆಳಗ ಜಾಯಿನ್ ಬಟನ್ ಅಂತ ಇರ್ತೈತಿ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವನವನ ಮೆಂಬರ್ಶಿಪ್ ತಗೋರಿ ಅಂತ ಹೇಳ್ತಾ ಈ ರ್ಯಾಂಡಿ ರೋನಾ ಪ್ರೋಗ್ರಾಮ್ ನ ಇನ್ನೊಂದು ದಿನ ಇಟ್ಕೊಳ್ಳೋಣ ಅಂತ ಹೇಳ್ತಾ ಮತ್ ಇನ್ಯಾಕ್ತಡ ಪಟ್ ಅಂತ ಕಿವಿಗೆ ಇಯರ್ಫೋನ್ಸ್ ಹಾಕೋರಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ಏ ಬಶೀರ್ ಬಾಯ್ ಹಾಕ್ಲೆ ವಿಡಿಯೋನ ಕುಂಡ್ಯ. ಹೇ ವಾಟ್ಸ್ ಅಪ್ ಬ್ಯೂಟಿಫುಲ್ ಪೀಪಲ್, ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಹಂಗು ಹಿಂಗು ಬಿಗ್ ಬೂಸ್ ಶುರು ಆಗಿ 2 months ಆಗೇ ಬಿಡ್ತು. Really? Oh my God! I can't believe this. ಹೋದ ವಾರ ಈ ಜೋಡಿಗೆ ಸುದಿ ಎಲಿಮಿನೇಟ್ ಆಗಿ ಹೋದ. ಬಿಗ್ ಬಾಸ್ ಮನಿ ಒಳಗ್ ಇದ್ದಷ್ಟು ದಿನ ಅಂತೂ ಪೀಸ್ ಆಫ್ ಶಿಟ್ ತರ ಇದ್ದ. ಒಳಗ್ ಇದ್ದಾಗೂ ಅವನವ್ ಇವ ಯಾರ ಫೇವ್ರೇಟ್ ಅಂತೂ ಆಗ್ಲಿಲ್ಲ. ಈ ಮೆನುಪುಲೇಟರ್ ಸೈಕ್ ಅಶ್ವಿನಿ ಗ್ಯಾಂಗ್ ಜೊತೆನೆ ಇದ್ದ ಹಡಿಸ್ಕೊಂಡ್ ಹೋದ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಈ ವಾರ ಈ ಬಾಯಿನ ಬೊಂಬಾಯಿ ಮಾಡ್ಕೊಂಡು ಎಲ್ಲರಿಗೂ ಇರಿಟೇಟ್ ಆಗೋ ಲೆವೆಲ್ಗೆ ಜಗಳ ಮಾಡ್ಕೊಂತ ಅವ್ರ ಮುಖವಾಡ ಬಿಚ್ಬಿಡ್ತೀನಿ, ಇವ್ರ ಮುಖವಾಡ ಬಿಚ್ಬಿಡ್ತೀನಿ ಅಂತ ಒಣ ಡೈಲಾಗ್ ಹೇಳ್ಕೊಂತ ಅವನವನು ಏನು ಬಿಚ್ಚಲಿಲ್ಲ, ಏನು ತೋರಿಸ್ಲಿಲ್ಲ. ಈ ವೇಸ್ಟ್ ಬಾಡಿ ಧ್ರುವಂತ್ಗೆ ಛತ್ರಿ ಅಂದ್ಲು. ಬಿಗ್ ಬಾಸ್ ನಡೆ ಹೊರಗ ಅಂದ್ರು. ಫೈನಲಿ ಈ ರಿಷಾ ಗೌಡ ಈ ಇರಿಟೇಟಿಂಗ್ ಗೌಡ ಈ ಮನಿಯಿಂದ ಹೊರಗೆ ಹೊರಟೋದ್ಲು, ಎಲಿಮಿನೇಟ್ ಆಗ್ಬಿಟ್ಲು. ಹೋತಿ ಈ ಅನಾಸಿನ ಹೊಡಿ ಶಾವ್ಗ್ಯಾಗ್ ಮಜ್ಗೆ ಮಾಳುವಣ್ಣ, ಹೊಡಿ ಶಾವ್ಗ್ಯಾಗ್ ಮಜ್ಗೆ. ಪಾಪ ಅಪಿ 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 ಅಂತ ಮಾತಾಡ್ಸಕತ್ತಿದ್ದ, ಅವನವನ್ ಎಲಿಮಿನೇಟ್ ಆಗಿ ಹೋಗ್ಬಿಟ್ಲು. ಹೋದ್ವಾರ ಈ ಅಶ್ವಿನಿ ಗೌಡ ನನಗೆ ಹೇಳ್ಕೊಡ್ತೀರ, ನನಗೇನೋ ಬರ್ತೀರ, ನೀವ್ ಯಾವಲ್ಲ ನನಗೆ ಕ್ವಚನದಲ್ಲಿ ಮಾತಾಡ್ತೀರ, ಹೋಗಲ್ಲ. ತೇಜವಾದಿ ಬಾಡ್ಬೇಡ ನನಗೆ. ನನಗೆ ಹೇಳ್ಕೊಡ್ತೀರಲ್ಲ, ನಾನು ಊಟ ಬಿಡಲ್ಲ. ಕೊಂಡ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ? ನಾವೇ ಸ್ಟ್ಯಾಂಡ್ ತಗೋತೀನಿ. ಏನು ಜಾನ್ವಿ, ನೀ ಯಾವನೋಲೆ, ನೀ ಯಾವನೋ? ನೀ ಯಾವನೋಲೆ, ಹೋಗಲ್ಲೇ. ನೀ ಯಾವನೋಲೆ, ಹೋಗಲ್ಲೇ ಅಂತ ಜಗಳ ಮಾಡಾಕತ್ತಿದ್ಲ. ಆ ಜಗಳ ಆ ಎಪಿಸೋಡ್ ನೋಡಾಕ ಒಂಥರ ಆನಂದ ಪರಮಾನಂದ ಅಂತ ಹೇಳಿ ಒಂದ್ ಕಡೆಯಿಂದ ಗಿಲ್ಲಿ ರೂಪ್ತಿದ್ದ, ಒಂದ್ ಕಡೆ ರಘು ರೂಪ್ತಿದ್ದ. ಅಕ್ಕಿ ಟೆನ್ಷನ್ ಮಾಡ್ಕೊಂಡು ನಾನು ಊಟ ಮಾಡಲ್ಲ ಜಾನ್ವಿ, ನನ್ನ ಒಂದು ಸ್ವಾರ್ಥಕ್ಕೆ ಅದು ಇದು ಅಂತ ಏನೋ ಡೈಲಾಗ್ ಹೊಡೆದು
ಅವನವನು ಊಟನ ಮಾಡಿರ್ಲಿಲ್ಲ ಅವನ ಮತ್ತೆ ಎಲ್ಲರೂ ಹೋಗಿ ಸಾರಿ ಕೇಳ್ಬೇಕಾಗಿತ್ತು. ಆಮೇಲೆ ಧ್ರುವಂತೂ ಅವ್ರಿಗೆ ಉರಿಸ್ತಾ ಬೈ ನಾಮಿನೇಷನ್ ದಾಗ ಬಟ್ಟೆ ಒಕ್ಕೊಂದು ನಾಮಿನೇಷನ್ ಮಾಡ್ಬೇಕಾಗಿತ್ತು. ಆ ಟೈಮ್ ನ ಧ್ರುವಂತೂ ಅವ್ರಿಬ್ರಿಗೂ ಜಾನ್ವಿಗೆ ಮತ್ತೆ ಅಶ್ವಿನಿಗೆ ಉರಿಸ್ತಾ ಅಂತ ಹೇಳಿ ಅವನವನ ಬರೀ ಧನುಷ್ ಅಂತಿ ಬರೀ ಮೆನುಪ್ಲೇಟ್ ಮಾಡ್ತೀನಿ. ಅವನವನು ಬರೀ ಧನುಷ ಕಾಣ್ತಾನೆ ನಿನ್ ಕಣ್ಣಿಗೆ. ನನಗ್ ಚಾನ್ಸ್ ಕೊಡು ನನಗ್ ಚಾನ್ಸ್ ಕೊಟ್ಟಿದ್ದಿಲ್ಲ, ನೀವು ಸೋಲಾಕತ್ತಿದ್ರಿ, ನಾನು ಗೆಲ್ಸಿದೆ. ಅವನವನ್ ಅಲ್ಲ ಆ ಕಡೆ ಆಕಿನೂ ವಾದ ಮಾಡಕತ್ತಾಳ, ಇವನು ವಾದ ಮಾಡಕತ್ತಾನ. ಒಬ್ರು ಮಾತಾಡೋದು ಕೇಳಿಸ್ಕೊಳ್ರ. ಎಷ್ಟು ಇರಿಟೇಟ್ ಮಾಡ್ಬಿಟ್ಟ ಅಂದ್ರೆ ಅವ್ರಿಬ್ರಿಗೂ ಏನಾಗೈತಿ ಧ್ರುವಂತಗ ಹ್ಯಾಂಗ್ ಮಾಡಕತ್ತಾನ ಹುಚ್ಚಿಗೆ ಚಿಡೋತಾನ ಅವಾಗ ಅಂತ ಹೇಳಿ ಇಬ್ರು ಸೈಕ್ ಆಗ್ಬಿಟ್ರು. ಅವನವನ ಧ್ರುವ ಅಂತ ಹೇಳ್ತೀನಲ್ಲ ಅವ್ರ ಟೀಮ್ನಾಗ ಇದ್ದ. ಹೊರಗ್ ಬರೋ ಟೈಮ್ನಾಗಂತೂ ನೀನ ದೊಡ್ಡ ಫೇಕ್ ಲೇ ಅಶ್ವಿನಿ, ನೀನ ದೊಡ್ಡ ಫೇಕ್. ಅವನವನ ಮಾತಾಡ ನಿಮ್ಗೆ ಅಷ್ಟಿದ್ರೆ ಮಾತಾಡ ಅಂತ ನಕ್ಕೊಂತ ಆಕಿಗೆ ಸೈಕ್ ಮಾಡಿ ಅವನವನ್ ಆಕಿನ ಮಾತು ಕೇಳಿಸ್ಕೊಲಿಲ್ಲ. ಆಕಿ ಧ್ರುವಂತ್ ಈಸ್ ಫೇಕ್, ಧ್ರುವಂತ್ ಈಸ್ ಫೇಕ್ ಅಂದ್ಲಕ್ಕಿ ಅವ ಅಂತ ಹೇಳಿ ಅಣಗಿಸಿ ಇಬ್ರು ಇವ್ ಯಾಕೆ ಹಿಂಗ ಆಡ್ತವ್ ಧ್ರುವಂತು ಹುಚ್ಚಿಗೆ ಚಿಡ್ದೈತಾನ ಇವನ್ಗೆ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ರ. ಆ ಲೆವೆಲಿಗೆ ಅವ್ರಿಗೂ ಇರಿಟೇಟ್ ಮಾಡ್ಬಿಟ್ಟ ಧ್ರುವಂತ. ಅಶ್ವಿನಿ ಗೌಡ ಸುದೀಪ್ ಸರ್ ಬಂದು ಬೈದ್ರುನು ಈ ಕಡೆಯಿಂದ ಕೇಳಿಸ್ಕೊಂಡು ಈ ಕಡೆಯಿಂದ ಬಿಟ್ಲ. ಚರ್ಮಕ್ಕ ಅಂಟ್ಲಿಲ್ಲ, ಎಮ್ಮಿ ಚರ್ಮ ನಂದ ಅನ್ನೋ ತರ ನಾ ಜಗಳ ಮಾಡಿದ್ದು ಅವನೊಂದು ಏಕವಚನದಾಗ ಹೋಗಲೋ ಅಂತ ಬೈದಿದ್ದು ತಪ್ಪು ಅಂತಾನು ಹೇಳಲ್ಲ, ನಾನ್ ಸರಿ ಅಂತಾನು ಹೇಳಲ್ಲ ಅಂತ ಹೇಳಿ ಅವನೋನ ನೋಡೋರ್ ತೆಲಿಗೆನ ಇಟ್ಟ ಅವನೋನು ಸೈಕ್ ಮಾಡಿ. ಆಮೇಲೆ ಆಕಿ ಕ್ಯಾಪ್ಟನ್ ಆಗೋ ಚಾನ್ಸ್ ಇತ್ತು, ಅವನೋನು ಕ್ಯಾಪ್ಟನ್ ಆಗ್ಲಿಲ್ಲ. ಹುಚ್ಚುಮಂಗಿ ಆಗತ್ತೆ 30 ನಿಮಿಷ ಆ ಕಾವ್ಯ ಮತ್ತೆ ಗಿಲ್ಲಿ ರೋಸ್ಟ್ ಮಾಡೋದ್ನ ಹಿಂಗ ಅಂತ ನೋಡ್ಕೊಂತ ಕುಂತ ಅವನವನ. ಆಮೇಲೆ ಇಲ್ಲ ಅವ್ರ ಮನ್ಸೊಳಗೆ ನನ್ ಬಗ್ಗೆ ಏನನ್ ಐತ್ ನೋಡು ಅದೆಲ್ಲ ಹೊರಗ್ ಬರ್ಲಿ ಅಂತ ನಾನು ವೇಟ್ ಮಾಡ್ಕೊಂಡು ಕೇಳಿಸ್ಕೊಂತ ಕುಂತಿದ್ದೆ ಅಂತ ಹೇಳಿ ಡವ್ ಮಾಡಿದ್ಲ. ಸೀರಿಯಸ್ಲಿ ಇನ್ನಿ ಅಭಿಷೇಕ್, ಧನುಷ್, ಸ್ಪಂದನ, ಸೂರಜ್ ಎದಕ್ ಅದಾರ್ಲಿ ಅವ್ರ ಮನ್ಯಾಗ? ಎದಕ್ ಅದಿರ್ಲಿ ನೀವು ಮನ್ಯಾಗ? ನಡ್ರಿಲೆ ನೀವು ನಡ್ರಿ ಹೊರಗ್ ಮನೆಯಿಂದ ನಡ್ರಿ ನೀವು ಹೊರಗ. ಎದಕ್ ಅದಿರ್ ನೀವು? ಈ ಅಭಿಷೇಕ್ ಅಂತೂ ಎದಕ್ ಅದಿಲ್ಲ, ಕ್ಯಾಪ್ಟನ್ ಅವನವನು ಮ್ಯಾನೇಜರ್ ಆಗಿದ್ದ. ಅದ್ರ ಬಗ್ಗೆನೂ ಮಾತಾಡ್ತೀನಿ ನಾನು. ಎದಕ್ ಅದಾರ ಅಂತಾನ ಗೊತ್ತಿಲ್ಲ ಇವ್ರು, ಜಸ್ಟ್ ಅದಾರ ಅಷ್ಟ. ಅವನವನ ಎರಡು ಸೈಡ್ ಇಂದ ಬ್ಯಾಟಿಂಗ್ ಮಾಡ್ತಾರ. ಆದ್ರೂ ಇವ್ರು ಯಾರ್ ಕಡೆಯಿಂದ ಬ್ಯಾಟಿಂಗ್ ಮಾಡ್ತಾರ ಅವ್ರಿಗೂ ಯಾರಿಗೂ ಫೇವ್ರೇಟ್ ಅಲ್ಲ, ನೋಡೋರ್ಗುನು ಫೇವ್ರೇಟ್ ಅಲ್ಲ ಇವ್ರು. ಆ ಧನುಷರ ಸ್ವಲ್ಪ ಏನೋ ಒಂದು ಟಾಸ್ಕ್ ಆಟ ಟಾಸ್ಕ್ ಗೆಲ್ತಾನ, ಬಟ್ ಅವನವ್ನು ಯಾರ್ ಫೇವ್ರೇಟ್ ಅಲ್ಲ ಮರೆ. ಇವ್ರು ಎದಕ್ ಅದಾರ ಅಂತಾನ ಗೊತ್ತಿಲ್ಲ. ಅವನವ್ನು ಈ ಸೂರಜ್, ಈ ಸ್ಪಂದನ, ಅಭಿಷೇಕ್, ಧನುಷ್ ಯಪ್ಪ ಇವ್ರುಗಳ ಒಂಥರ ಅದಾರಷ್ಟ. ಇವ್ರು ಪ್ಲೇಯರ್ಸ್ ಅಲ್ಲಿ ಇವ್ರು ಹೇಳ್ಬೇಕಂತಂದ್ರ ಸುಮ್ಮನೆ ಅದಾರ. ಇನ್ನ ಅಭಿಷೇಕ್ ಅಂತೂ 2 ತಿಂಗಳಾತ್ ಬೈ, 2 ತಿಂಗಳ ಸುಮ್ನೆ ಅಂತ ಮಕ ಕರ್ರಗ್ ಮಾಡ್ಕೊಂಡ್ ನಿಂತ್ಕೊಂಡಿರ್ತಾನ. ಅದೇನು ಒಂದು ಮಾತಾಡೋದ್ ನೋಡಿಲ್ಲ, ಅವ್ನ್ ಏನ್ ಐತ್ ಅನ್ನೋದ ಗೊತ್ತಿಲ್ಲ, ಸುಮ್ನೆ ಅದಾನ ಅವ ಮನ್ಯಾಗ. ಆ ಸ್ಪಂದನ ಅಂತೂ ಅಕ್ಕಿ ಅಂತೂ ಅಪ್ಪ ಅಕ್ಕಿ ಹೆಂಗಿನ್ನು ಇಲ್ಲಿ ಒಳಗೂ ಬಂದಾಳ ಅನ್ನೋದು ಗೊತ್ತಿಲ್ಲ. ಹೆಂಗಿದ್ರು ಆ ಮನ್ಯಾಗ ಜಾನ್ವಿ, ಅಶ್ವಿನಿ, ಬಾಲ ಅಕ್ಕಿನೂ ಎಲಿಮಿನೇಟ್ ಆಗಿ ಹೋದ್ಲ. ಅವನ ಧ್ರುವಂತ್ ಅವನ ನಿಮ್ಮನ್ನೆಲ್ಲಾ ಕಳಿಸಿ ನಾನು ಹೋಗೋದಂತ ಹೇಳಕತ್ತಿದ್ದ. ಆಲ್ರೆಡಿ 1 ವಿಕೆಟ್ ಅಂತೂ ಬಿದ್ದೈತಿ. ಈಗ ಜಾನ್ವಿ ಅಂತೂ ಹೋಗ್ಯಾಳ. ಇನ್ನ ಕಾವ್ಯ ಅಕ್ಕಿ ಅಂತೂ ಅವನವನ ಬರ್ತಾ ಈ ಕಾವು ಐತಲ್ಲ, ಈ ಕಾವು ಬರ್ತಾ ಹಾವು ಆಗತ್ತದ. ಅವನವನ ಇಷ್ಟ ದಿನ ಗಿಲ್ಲಿ ಅಂತ ಜೊತೆಗಿದ್ಲು, ಗಿಲ್ಲಿ ಜೊತೆನೆ ಇರ್ತಿದ್ಲು, ಗಿಲ್ಲಿ ಜೊತೆ ಚಲೋ ಮಾತಾಡ್ತಿದ್ಲು. ಈಗ ಯಾಕ ಸೈಲೆಂಟ್ ಆಗಿ ಗಿಲ್ಲಿಗೆ ಗೂಟ ಬಡಿಯಂಗ್ ಕಾಣಕತ್ತಾಳಕಿ. ಅವನವನ ಧ್ರುವಂತ ನನಗ ಇಷ್ಟ ಆಗಕತ್ತಾನ. ಈ ಧನುಷ್, ಅಭಿ, ಸ್ಪಂದನ ಎದಕ್ ಅದಾರ ಇವ್ರು? ಸೂರಜ್, ಆ ಸೂರಜ್ ಅಂತೂ ಬಂದ ದೊಡ್ಡ ಹೀರೋ ಗತ್ತೆ, ಫುಲ್ ಶರ್ಟ್ಲೆಸ್ ಆಗಿ ಫುಲ್ ಋತಿಕ್ ರೋಷನ್ ಅವನ ಅನ್ನಗತ್ತೆ ಬಂದ. ಎದಕ್ ಎಲ್ಲದಾನ ಏನ್ ಮಾಡಕತ್ತಾನ? ಒಂದ್ ಮೂಲೆಗ್ ಬಿದ್ದಾನೀಗ. ಎದ್ರಾಗ ಒಂದು ಟಾಸ್ಕ್ ನಾಗು ಹೈಲೈಟ್ ಆಗಲ್ಲ, ಆಗಲ್ಲ. ಬರೇ ಗಿಲ್ಲಿ ಅದು ಬಿಟ್ರ ಅಶ್ವಿನಿ, ಅವಾಗ ಮ್ಯೂಟೆಂಟ್ ರಘು, ರಕ್ಷಿತಾ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅದು ಬಿಟ್ರ ಉಳ್ದವ್ರೆಲ್ಲ ಟುಸ್. ಆಮೇಲೆ ಈ ಬಿಗ್ ಬಾಸ್ ನ್ಯಾಗ BB ಪ್ಯಾಲೇಸ್ ಅಂತ ಹೇಳಿ ಒಂದು ಟಾಸ್ಕ್ ಮಾಡಿ ಅವನ ಗೆಸ್ಟ್ ಗಳನ್ನ ಕರ್ಸಿದ್ರು. ಅದು ಯಾರನ್ನ? ಎಕ್ಸ್ ಕಂಟೆಸ್ಟೆಂಟ್, ಹೋದ ವರ್ಷ ಬಂದು ಹೋಗಿರೋ ಕಂಟೆಸ್ಟೆಂಟ್ ಗಳು 5 ಕಂಟೆಸ್ಟ್ ಗಳನ್ನ ಆಸ್ ಅ ಗೆಸ್ಟ್ ಆಗಿ ಅವನ BB ಪ್ಯಾಲೇಸ್ ಕರ್ಸಿದ್ರ. ಆಸ್ ಅ ಗೆಸ್ಟ್ ಆಗಿ ಕರ್ಸಿದ್ರ. ಈ ಗೆಸ್ಟ್ ಗಳು ಎಂತ ಹಾಪ ಚುತ್ತ ಸುಳೆ ಮಕ್ಕಳ ಅಂದ್ರ ಸೊಕ್ಕು ತೋರ್ಸಿದ್ರ ಅಂದ್ರ ಅವನವನ್ ಈ BB ಪ್ಯಾಲೇಸ್ ನ ಅವ್ರ ಹುಚ್ಚು ಕರ್ಸ ಅನ್ನೋರ್ ಗತೆ ಅವನವನ ಸೊಕ್ಕು ತೋರ್ಸಾಕತ್ತಿದ್ರು, ಬಿಹೇವ್ ಮಾಡಾಕತ್ತಿದ್ರು. ಗೆಸ್ಟ್ ಆಗಿ ಅವರ ಓನರ್ ಅನ್ನೋ ಗತ್ತೆ ಅವ್ರನ್ನ ಬಿಹೇವ್ ಮಾಡತ್ತಿದ್ರೆ. ನಾ ಹೇಳ್ದಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೋಗ. ಯಾರ್ಲೇ ನೀ? ಹೂ ದ ಫಕ್ ಆರ್ ಯು ಮ್ಯಾನ್? ಗೆಸ್ಟ್ ನೀನ್ ಯಾವ? ನಿನಗೇನ ಅಧಿಕಾರ ಐತೆ ಅವನವ್ನ ರಾಜೀನಾಮೆ ಕೊಟ್ಟೋಗ ಅಂತ ಹೇಳಕ್? ಅಲ್ಲೇ ಸಪ್ಲೈಯರ್, ಆಸ್ ಅ ಸಪ್ಲೈಯರ್ ರೋಲ್ ಪ್ಲೇ ಮಾಡ್ತಿರೋ ಒಬ್ಬ ಕಂಟೆಸ್ಟೆಂಟ್ ಗೆ ರಾಜೀನಾಮೆ
ನೀ ಯಾವೇಕಿಲೆ ನೀನ್ ಯಾರ್ಲೇ ಗೆಸ್ಟ್ ನೀನ್ ಗೆಸ್ಟ್ ಎದಕ್ ಇರ್ತಾರ ಗೆಸ್ಟ್ ಬರ್ತಾರ ಹಾಸ್ಪಿಟಾಲಿಟಿ ತಗೋತಾರ ಹೊಕ್ಕಾರ ಇವ್ರ ಗೆಸ್ಟ್ ಗಳೆಲ್ಲ ಓನರ್ ಆಗ್ಬಿಟ್ಟಿದ್ರು ಅವ್ನ ಹಡ ಇವ್ರು ಯಾವ ಲೆವೆಲ್ಗೆ ಅವನು ತಿಕ್ಕ ಉರ್ಸಾಕತ್ತಿದ್ರಂದ್ರಿ ಇವ್ರು ಗೆಸ್ಟ್ ಗಳು ಯಪ್ಪ 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 ಅವನವನ ಅಂತ ಗೆಸ್ಟ್ ಗಳು ಏನಾದ್ರು ನಮ್ ಮನಿಗೆ ಅಥವಾ ನಮ್ದ ಒಂದು ಓನ್ ರಿಸಾರ್ಟ್ ಇದ್ದಾಗ ಏನಾರ ಬಂದಿದ್ರ ನಿಮ್ಮವ್ರ ಹಟ್ ಬರ್ರಿ ನಿಮ್ಮವ್ರ ಅತಿಥಿ ದೇವೋಭವ ಅನ್ಕೊಂಡ್ರ ನಿಮ್ಮವ್ರ ನೀವು ಅತಿಥಿ ದೇವೋಭವ ಆಗಾಕತ್ತೀರ ನೀವು ನಡ್ರಿ ಫಸ್ಟ್ ಮನಿಯಿಂದ ಹೊರಗ ಮೇನ್ರಿ ಮಕ್ಕಳ ಅಂತ ಹೇಳಿ ಬೈದ ಹೊರಗಾಗ್ತಿದ್ದೆ ಗಿಲ್ಲಿ ಒಬ್ಬನ್ ಬಿಟ್ಟು ಉಳ್ದೋರೆಲ್ಲ ಅವು ಆ ನನ್ನ ಮಕ್ಕಳದು ಬೂಟ್ ನೆಕ್ಕಾಕು ರೆಡಿ ಆಗ್ಬಿಟ್ಟಿದ್ರ ಅವನ ಆಮೇಲೆ ಅಭಿಷೇಕ್ ಆ ಮ್ಯಾನೇಜರ್ ಅಂತ ಅವನ ಎಂತ ಗಾಂಡು ಮ್ಯಾನೇಜರ್ ಆಗಿದ್ದ ಅಂದ್ರೆ ಅಭಿಷೇಕ್ ಆ ಬಿಬಿ ಪ್ಯಾಲೇಸ್ ಅನ್ನೋ ಟಾಸ್ಕ್ನ್ಯಾಗ ಅವನ ಒಂದು ಸರ್ತಿನೂ ಅವ್ರ ಎಂಪ್ಲಾಯ್ಗಳು ಸೈಡ್ ತಗೊಳ್ಳಿಲ್ಲ ಅವನ ಹಂಗ ಏನ್ ಹೇಳಿದ್ರು ಆಮೇಲೆ ಅವನ ಆ ಎಣ್ಣಿ ಮಂಜಣ್ಣ ಅವನವ್ನ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಅವ್ನು ನೋಡ ಟೈಟ್ ತರನ ಕಾಣಕತ್ತಿದ್ದ ಅವನ ಟೈಟ್ ಆಗ್ಯಾನೋ ಅಂತ ಅನ್ಸಾಕತ್ತಿದ್ದ ಮಾತಾಡೋದು ಅವ ಅವಾಜ್ ಹಾಕೋದೆಲ್ಲ ನೋಡಿ ಆಮೇಲೆ ಆ ರಜತ್ ಅವನವನ ಬೇಡ ಮಗ ಏನ್ ಹೊಡಿತಿ ಏನ್ ಗುಂಡ್ ಹಾರಿಸ್ತಿ ಏನ್ ಹೊರಗ್ ಬಂದಾಗ ಅವನೊಂದ್ ಸುಪಾರಿ ಕೊಟ್ಟ ಹುಡುಗರ ಕಡೆಯಿಂದ ಹೊಡಿಸ್ತಿ ಏನಿದೆ ರೌಡಿ ಬಿಹೇವಿಯರ್ ಅವನ ಇವ್ರುಗಳ ಗೆಸ್ಟ್ ಅನ್ನೋದನ್ನ ಮರ್ತ್ ಬಿಟ್ಟ ಲೈನ್ ಕ್ರಾಸ್ ಆಗಿ ಬಿಹೇವ್ ಮಾಡಾಕತ್ತಿದ್ರ ಅವನ ಗಿಲ್ಲಿ ಅಂತೂ ಹೇಳ್ತೀನಲ್ಲ ಅವ ಅಂತೂ ಬಿಡ್ಲಿಲ್ಲ ನಿಮ್ಮವ್ರ ನಾನಕ್ ಹಿಂಗಿಲ್ಲ ಏನ ನನಗ ಕೊಡ್ತೀರಿ ಕೌಂಟರ್ ಅಂತ ಹೇಳಿ ಅವನ ಮಾತಿನಾಗೆ ಹೆಂಗ ಹಟ್ಟ ಆಮೇಲೆ ಅಣ್ಣ ಸಾರಿ ಅಣ್ಣ ಅಂತಿದ್ದ ಮತ್ತವ್ರು ಜಾಸ್ತಿ ಮಾಡ್ದ ಮತ್ತ ಮಾತ್ನಾಗ ಹಡ್ತಿದ್ದ ಹಂಗ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರ ಈ 5 ಜನ ಗೆಸ್ಟ್ ಒಳಗ ಈ ರಜತ್ ಮತ್ತು ಚೈತ್ರ ಏನೋ ವರ್ಲ್ಡ್ ಕಾರ್ಡ್ ಎಂಟ್ರಿ ಅಂತ ಜಗಳ ಅವನವನ ರೇಜ್ ಬೇಟ್ ಪ್ರೋಮೋ ಹಾಕಿನ ಶೋನ ಕುತ್ಕೊಂಡು 1 hour ಶೋನ ಕುತ್ಕೊಂಡು ನೋಡೋ ಹಂಗ ಮಾಡಿ TRP ಅವನವನ ಶೋ TRP ನ ಫುಲ್ ಮೇಲ್ ತಗೊಂಡು ಹೋಗ್ಬೇಕಂತೇಳಿ ಪ್ಲಾನ್ ಹಾಕಿರಂತ ಗೊತ್ತಾಗ್ತಗೋ ಏನ ಗೊತ್ತಾತ ಅವನವನ್ ಈಗ ತರ ಜಸ್ಟ್ ಇಬ್ರ ಈ ರಿಷಾ ಗೌಡ ಜಾನ್ವಿ ಈ ಇಬ್ರು ಜಗಳ ಗಂಟಿನ ಮನಿಯಿಂದ ಎಲಿಮಿನೇಟ್ ಆಗಿ ಹೋಗ್ಯಾರಪ್ಪ ಅನ್ನೋ ಅಷ್ಟ್ರಾಗ ಇನ್ನು ಇಬ್ರು ಕರ್ಕೊಂಡ್ ಬಂದಾರ ಈ ರಜತ್ ಮತ್ತು ಚೈತ್ರನ ಈ ಅಶ್ವಿನಿ ರಕ್ಷಿತಾ ರಾಶಿಕಾ ಧ್ರುವಂತ ಅವನವನ್ನ ಅವ್ರ ಜೊತೆಗೆ ಈ ರಜತ್ ಮತ್ತು ಚೈತ್ರ ಜಗಳ ಈ ಜಗಳಗಳ ನಡುವೆ ಅವ್ರ ಗಿಲ್ಲಿ ಒಳಗ್ ಹೊಕ್ಕೊಂಡು ಸಂಧ್ಯಾಗ ಹೊಕ್ಕೊಂಡು ಕೈ ತೊಳ್ಕೊಂಡು ಕಾಮಿಡಿ ಮಾಡಿ ಹೀರೋ ಆಗ್ಬಿಡ್ತಾನವ ಇದು ಮಾತ್ರ ಪಕ್ಕ